ಹೊರಗೋಗ್ತಾ ಇದ್ದೀರಾ ಟೋರ್? ಹೌದು, ಬೇಗ ಬರ್ತೀನಿ. ತುಂಬಾ ಹೊತ್ತು ಮಾಡಬೇಡಿ. ಸರಿ ಆಯ್ತು. ಚೆಂಡಲ್ಲಿ ಹೋಯ್ತು. ಆ ಚೆಂಡು ನಂದು. ನಂಗೆ ವಾಪಸ್ ಕೊಡಿ. ವಾಪಸ್ ಕೊಡಿ ಅದನ್ನ. ಬೇಡ ಬಿಡಿ, ನೀವೇ ಇಟ್ಕೊಳ್ಳಿ. ನೀವೇ ಇಟ್ಕೊಳ್ಳಿ. ಸರಿ, ನಿನ್ ಚೆಂಡು ತುಂಬಾ ಚೆನ್ನಾಗಿದೆ, ಬಣ್ಣ ತುಂಬಾ ಚೆನ್ನಾಗಿದೆ. ಕೆಂಪು ಬಣ್ಣದ ಅರ್ಥ ಗೊತ್ತಾ? ಶಕ್ತಿ, ಯುದ್ಧ, ಬಲ, ಅಧಿಕಾರ. ಮತ್ತೆ ಪ್ರೀತಿ. ಇನ್ನು ಒಂದ್ಸಲಿ ಯೋಚಿಸಿ ಹೇಳು. ಸರಿಯಾಗಿ ಉತ್ತರ ಕೊಟ್ರೆ ನಿನ್ ಚೆಂಡು ನಿನ್ಗೆ ವಾಪಸ್ ಸಿಗುತ್ತೆ. ಆ ಚೆಂಡು ಅಂದೆ ತಾನೇ? ಆದ್ರೆ ನೀನು ಕಳ್ಕೊಂಡ್ಬಿಟ್ಟೆ. ಇವಾಗ ಈ ಚೆಂಡು ನಂದು. ನಂಗೆ ವಾಪಸ್ ಕೊಡ್ತೀರಾ? ಉತ್ತರ ಕೊಡುಟ. ನೀನು ಮನೆಯಲ್ಲಿ ಒಳ್ಳೆ ಹುಡುಗನಾಗಿ ಬೆಳೀತಾ ಇದೀಯಾ. ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತು? ನೀನು ರಾಜವಂಶದ ಕುಡಿತಾನೆ ಅಲ್ವಾ? ಎಲ್ರಿಗೂ ನಿನ್ನ ಹೆಸರು ಗೊತ್ತು. ಟಾರ್, ಹೇಳು, ನೀನು ಒಳ್ಳೆ ಹುಡುಗನ ಇಲ್ಲ ಕೆಟ್ಟವನ? ಒಳ್ಳೆಯವನು. ಯಾಕೋ ಏನೋ ಗೊತ್ತಿಲ್ಲ, ನೀನು ತುಂಟ ಅನಿಸ್ತಾ ಇದೆ. ನನ್ ಕೆಟ್ಟವನಲ್ಲ. ನನ್ನ ಚೆಂಡು ವಾಪಸ್ ಕೊಡಿ. ನೀನಿನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಕೊಟ್ಟಿದ್ದೀನಿ. ನಾನು ಒಳ್ಳೆಯವನು. ನನ್ನ ಚೆಂಡನ್ನ ವಾಪಸ್ ಕೊಡಿ. ಕೆಂಪು ಬಣ್ಣದ ಅರ್ಥ ಏನು ಅಂತ ನೀನಿನ್ನೂ ಹೇಳಿಲ್ಲ. ನಾನು ಹೋಗಿ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಷ್ಟೇ. ಇವಾಗ ಉತ್ತರ ಕೊಡು. ನಂಗೆ ಗೊತ್ತಿಲ್ಲ. ನಿನ್ ಚೆಂಡು ತಗೋ.
ಕೆಂಪು ಬಣ್ಣದ ಸರಿಯಾದ ಅರ್ಥ. ವೈಕಿಂಗ್ಸ್, ನಾವಿವತ್ತು ಯುದ್ಧ ಗೆಲ್ಲೇಬೇಕು. ದೇವ್ರ ದಯೆಯಿಂದ ನಮ್ಮ ಪಾಲಿಂದು ನಾವು ಪಡ್ಕೊಳ್ಳೋಣ. ಯಾರನ್ನು ಜೀವಂತ ಉಳಿಸೋದು ಬೇಡ. ನಾವು ವೈಕಿಂಗ್ಸ್, ನಮ್ಗೆ ಭಯನೇ ಇಲ್ಲ, ಯಾರಿಗೂ ಹೆದರೋದಿಲ್ಲ. ದೇವ್ರ ಜೊತೆಗಿದ್ದಾನೆ. ಅಪ್ಪ, ನಮ್ಮ ಕಡೆಯವರಿಂದ ಇವಾಗ ತಾನೇ ಒಂದು ಸುದ್ದಿ ಬಂತು. ಸ್ಯಾಕ್ಸನ್ಸ್ ಅವರು ದಾಳಿಗೆ ಸಿದ್ಧ ಆಗ್ತಿದ್ದಾರೆ. ಜನರನ್ನ ತಮ್ಮ ಕೋಟೆ ಒಳಗಡೆ ಕರ್ಕೊಂತಿದ್ದಾರೆ. ಒಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಇಲ್ಲ ಅಂದ್ರೆ ಓಡೋಗ್ತಾರೆ. ಅವರಿಗೆ ನಮ್ಮ ಯೋಜನೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇದೇಕ್ ಸಾಧ್ಯ? ನಾವು ಸರಿಗೆ ಔಸ್ಕೊಂಡಿಲ್ವಾ? ನಾವು ಸರಿಗೆ ಬಚ್ಚಿಟ್ಕೊಂಡಿದೀವಲ್ಲ. ನಮ್ಮನ್ನ ಯಾರೋ ಗಮನಿಸಿದ್ರೆ ನಮಗ್ ಗೊತ್ತಾಗ್ತಿತ್ತಲ್ವಾ? ಏಡನ್ ಎಲ್ಲಿದ್ದಾನೆ? ಅವನ್ ಬಂದ್ ನಮಗ್ ವರದಿ ಕೊಟ್ಟಿಲ್ವಾ? ಅಮ್ಮ, ಮಧ್ಯರಾತ್ರಿಯಿಂದ ಏಡನೆಲ್ಲೂ ಕಾಣಿಸ್ತಿಲ್ಲಮ್ಮ. ನಮಗ್ ಅವನ್ ಮೋಸ ಮಾಡಿದಾನೆ. ಇನ್ನೇನ್ ಬೆಳಿಗ್ಗೆ ಆಗ್ತಿದೆ. ನನಗೆ ಗೊತ್ತಿತ್ತು ಅವನ್ಗೆ ಶಿಕ್ಷೆ ಆಗತ್ತೆ. ನನ್ನ ಕೈಗೆ ಸಿಗ್ಲಿ, ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ. ಅಪ್ಪ, ನಾವು ಇವಾಗಲೇ ದಾಳಿ ಮಾಡಬೇಕು. ಖಂಡಿತ ದಾಳಿ ಮಾಡೋಣ. ಯುದ್ಧದಲ್ಲಿ ಗೆಲ್ಲೋಣ. ದೇವ್ರ ದಯೆಯಿಂದ ಈ ಯೂಲ್ ಹಬ್ಬದ ದಿನ ಆ ಕೋಟೆ ನಮ್ದಾಗಿರುತ್ತೆ. ನಾವ್ ಈಗ್ಲೇ ಹೋಗ್ಬೇಕು. ಏಡನ್, ಏನ್ ಸುದ್ದಿ ತಂದಿದ್ಯಾ ಹೇಳು. ನಾವ್ ಈಗ್ಲೇ ಹೋಗ್ಬೇಕು. ವೈಕಿಂಗ್ಸ್ ಬರ್ತಾ ಇದಾರೆ. ಕೋಟೆನಲ್ಲಿ ದುರ್ಬಲ ಅಂತ ಗೊತ್ತಾಗಿದೆ. ಅವ್ರು ಕೋಟೆನ ಆಳೋದಕ್ಕಿಂತ ಬರ್ತಾ ಇದಾರೆ. ಅಮ್ಮ, ಈಗ ಏನ್ ಮಾಡೋದು? ಏವ್ರಿ ಸಮಾಧಾನ ಮಾಡ್ಕೋ. ನಾವ್ ಯೋಚನೆ ಮಾಡ್ಬೇಕು, ಯೋಜನೆ ಹಾಕ್ಬೇಕು, ನಾವ್ ಸಿದ್ಧರಾಗ್ಬೇಕು. ಅದಕ್ಕೆ ಸಮಯ ಇಲ್ಲ. ಈಗ್ಲೇ ಹೋಗ್ಬೇಕು. ಅವ್ರು ದಾಳಿ ಮಾಡ್ತಾ ಇದಾರೆ. ನಾವು ಹೋರಾಡ್ಬೇಕು. ನಾವು ಹೊರಡಬೇಕು. ಅಪ್ಪ, ನಾವು ಹೊರಡ್ಬೇಕು. ರೋಲೋ, ನನ್ ಮಾತ್ ಕೇಳು. ಮಹಾಪ್ರಭು, ನೀವ್ ಹೇಳಿ ಸರಿ. ನಾವ್ ಇವಾಗ್ಲೇ ಹೊರಡ್ಬೇಕು. ನಮ್ ವಸ್ತುಗಳನ್ನೆಲ್ಲ ಎತ್ತಿಟ್ಕೊಳ್ಳಿ. ಬೇಗ ಹೊರಡಬೇಕು. ಇಷ್ಟು ವರ್ಷಗಳ ವೈಮನಸ್ಯ ನಮ್ಮ ಜನರ ಮಧ್ಯೆ ಬಿರುಕನ್ ತಂದ್ಬಿಟ್ಟಿದೆ. ಇಂಥ ಅಪಾಯಗಳನ್ನೇ ಹೆದರ್ಸೋದಕ್ಕೆ ನಮ್ಮಲ್ಲಿ ಈಗ ಕೆಲವರಷ್ಟೇ ಉಳ್ಕೊಂಡಿರೋದು. ನಾವೀಗ ತಪ್ಪಿಸ್ಕೊಳ್ಬೇಕು. ಕಾಡೊಳಗೆ ಹೋಗ್ಬೇಕು. ಆಶ್ರಯನ ಹುಡುಕಿ ನಾವೀಗ ಸುಧಾರಿಸ್ಕೊಳ್ಬೇಕು. ನಾವು ಬಲಶಾಲಿ ಆದ್ಮೇಲೆ ಮತ್ತೆ ವಾಪಸ್ ಬರಬೇಕು. ನಾವು ಜನ್ಮ ಸಿದ್ಧ ಹಕ್ಕನ್ನ ಮತ್ತೆ ಪಡಿಬೇಕು, ಮತ್ತೆ ಆಳ್ಬೇಕು. ಅಪ್ಪ,
ನಾವು ವಾಪಸ್ ಬರಕ್ಕಾಗಲ್ಲ. ಇದು ನಮ್ಮ ಮನೆ, ಇದು ನಮ್ಮ ಕೋಟೆ. ನಾವು ಶರಣಾದ್ರೆ ಅಂದ್ರೆ ವಾಪಸ್ ಬರಕ್ಕಾಗಲ್ಲ. ನಾವು ದುರ್ಬಲರು ಅಂತ ಜನ ಮಾತಾಡ್ಕೊಳ್ತಾರೆ. ನಾವು ಮತ್ತೆ ಇಲ್ಲಿ ಆಳೋದಕ್ಕೆ ಸಾಧ್ಯ ಆಗಲ್ಲ. ಶರಣಾಗೋದ? ನಾವು ಶರಣಾಗ್ತಿಲ್ಲ ಮಗಳೇ. ಶರಣಾಗೋದು ನಮ್ಮ ರಕ್ತದಲ್ಲೇ ಇಲ್ಲ ಗೊತ್ತಾ? ಯಾರು ಜಯಶಾಲಿ ಅಂತ ನೀನು ಸಂಶಯ ಪಡ್ಲೇಬೇಡ. ನಾವು ತಾಳ್ಮೆಯಿಂದ ಇರಬೇಕು. ಅವನು ಹೇಳಿದ ಸರಿ, ಏಡನ್ನು ಹೇಳಿದ ಸರಿ. ನಾವು ಹೋಗ್ಲೇಬೇಕು. ಅದೊಂದೇ ದಾರಿ ಇರೋದು. ಅಮ್ಮ, ನನ್ ಭಯ ಆಗ್ತಾನೆ ಮಾಡಲ್ಲ. ನಮ್ಮ ನೆತ್ತರು ಭೂಮಿಗೆ ತಾಗೋದಿಲ್ಲ ಮಗಳೇ. ನಿನ್ ತಂದೆ ಮಾತನ್ನ ಕೇಳು. ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ಹೋಗು, ಕೆಳಗೆ ಹೋಗು ಬೇಗ. ನನ್ನ ಮಹಾರಾಣಿ, ಕೋಟೆಯಿಂದ ಆಚೆ ಇರೋ ಅಪಾಯಗಳನ್ನು ಎದುರಿಸೋದಕ್ಕೆ ತಯಾರಿ ಇದೆಯಾ? ನಮ್ಗೆ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡೋದು? ನಮ್ಮ ಕೈಲಿ ಬದುಕಿ ಉಳಿಯೋದಕ್ಕಾಗ್ಲಿಲ್ಲ ಅಂದ್ರೆ? ಭಯ ಪಡಬೇಡ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನಿನಗೆ ಯಾವ ಅಪಾಯನೂ ಆಗಲ್ಲ. ತಗೋ, ಇದನ್ನ ತಗೋ. ನಾವಿಲ್ಲಿ ಎಷ್ಟು ಹೊತ್ತು ಕಳಿತೀವೋ ಅಷ್ಟು ಸಾವಿಗೆ ಹತ್ರ ಆಗ್ತಿರ್ತೀವಿ. ನಾವೀಗ ನಾವು ಹೋಗ್ಲೇಬೇಕು. ಬನ್ನಿ ಹೊರಡೋಣ ಬೇಗ. ನಾವೆಲ್ಲ ಈ ಕೋಟೆಯಿಂದ ದೂರ ಹೋದ್ಮೇಲೆ ನಾವೆಲ್ಲೂ ನಿಲ್ಲೋದಿಲ್ಲ, ಹಿಂದೆ ತಿರುಗಿ ನೋಡೋದಿಲ್ಲ, ಮತ್ತೆ ನಾವು ವಾಪಸ್ ಬರೋದಿಲ್ಲ. ನಮ್ಮಲ್ಲಿ ಒಬ್ಬ ಹಿಂದೆ ಉಳ್ಕೊಂಡ್ರು ಕೂಡ ನಾವು ಮುಂದೆ ಹೋಗ್ತಿರ್ಬೇಕು. ಪಶ್ಚಿಮ ದಿಕ್ಕಲ್ಲಿ ನಾವು ಮುಂದೆ ಹೋಗ್ತೀವಿ. ಅಲ್ಲಿ ಸುರಕ್ಷಿತವಾದ ಜಾಗ ಹುಡುಕ್ತೀವಿ. ಅಲ್ಲೇ ಸ್ವಲ್ಪ ದಿನ ವಾಸ ಮಾಡ್ತೀವಿ. ಮಹಾರಾಜ, ನೀವು ಹೋಗಿ. ಅವ್ರು ದಾಳಿ ಮಾಡಕ್ ಬಂದಾಗ ನಾನು ಅವ್ರನ್ನ ತಡೆದು ನಿಲ್ಲಿಸ್ತೀನಿ. ಇಲ್ಲ ಸಿಗಡ್, ಬಾ. ನಾನು ಇಲ್ಲಿದ್ರೇನೆ ನಿಮಗೆ ತುಂಬಾ ಒಳ್ಳೇದು. ನೀನ್ ತುಂಬಾ ಒಳ್ಳೆಯವನು. ಹುಷಾರಾಗಿರೋ. ನೀವು ಕೂಡ ಹುಷಾರಾಗಿರಿ. ಬನ್ನಿ ಹೋಗ್ತಾ ಇರೋಣ. ನಡೀರಿ, ನಾನು ಇವಳನ್ನ ಕರ್ಕೊಂಡು ಬರ್ತೀನಿ. ನಡೀರಿ, ಹೋಗಿ. ಏನದು? ಯಾರೋ ನಕ್ದಂಗ ಆಯ್ತಲ್ವಾ? ನಿನಗೆ ಕೇಳಿಸ್ತಿದ್ಯಾ? ಇಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ನಾವು ಹೊರಡಬೇಕು. ಇರೋ ಇರೋ. ಬಾ ಬಾ. ನಮಸ್ಕಾರ ಮಹಾರಾಜ. ನೀನು ಯಾಕೆ ಇಲ್ಲಿ ಬರೋಕ್ ಹೋದೆ?
ರಾಕ್ಷಸ ನೀನು. ಅಪ್ಪ ಅವ್ರು ಬಂದಿದ್ದಾರೆ. ಅಪ್ಪ ಜೋಪಾನ. ಏಡನ್, ಯಾಕೆ ಹಿಂಗ್ ಮಾಡಕ್ ಹೋದೆ? ನೀನ್ ಬಚಾವ್ ಆಗ್ಬೋದು ಅನ್ಕೊಂಡಿದ್ಯಾ? ವೈಕಿಂಗ್ಸ್ ತಮ್ಮವ್ರಿಗೆ ದ್ರೋಹ ಬಗ್ಗೆಯಲ್ಲ, ಶಿಕ್ಷೆ ಏನು ಗೊತ್ತಲ್ವಾ? ನಿನಗಿಲ್ಲಿ ಯಾವ ಅಧಿಕಾರನೂ ಇಲ್ಲ. ಹೊರಟು ಹೋಗು, ಹೋಗು ಅಂತಂದೆ. ಓಡು. ಮಹಾರಾಜ ಎದ್ನಿಂತು ಯುದ್ಧ ಮಾಡು, ಇಲ್ಲ ಶರಣಾಗು. ಈಗ್ಲೇ ಶರಣಾಗು, ನಿನ್ನ ಬದುಕೋಗ್ಬಿಡ್ತೀನಿ, ಇಲ್ಲ ಸಾಯಿಸ್ತೀನಿ. ನಾನು ಯಾವತ್ತೂ ಶರಣಾಗಲ್ಲ. ನೀನ್ ಶರಣಾಗಿಲ್ಲ ಅಂದ್ರೆ ನಿನ್ನ ಇಡೀ ಕುಟುಂಬನ ಸಾಯಿಸ್ಬಿಡ್ತೀನಿ, ನಿನ್ ಜನರನ್ನು ಸಾಯಿಸ್ತೀನಿ. ನೀನ್ ಅದನ್ನೆಲ್ಲ ನೋಡ್ಬೇಕು, ಆಮೇಲೆ ನಾನು ನಿನ್ನ ಸಾಯಿಸ್ತೀನಿ. ವೈಕಿಂಗ್ಸ್ ನ ಸೋಲ್ಸ್ಬೋದು ಅನ್ಕೊಂಡಿದ್ಯಾ? ಸಾಕ್, ನಿಲ್ಸು ಈ ಹುಚ್ಚುತನ. ನೀನ್ ಸೋತಿದ್ಯಾ ಅಂತ ಸುಮ್ನೆ ಒಪ್ಕೋ. ನಿಂದೆಲ್ಲ ಏನಾಗಿತ್ತು ಈಗ ನಂದು. ನಿನ್ನ ಕೋಟೆ ಈಗ ನಂದು, ನಿನ್ನ ರಾಜ್ಯ ನಂದು, ನಿನ್ನ ವಂಶಾವಳಿನೂ ಅಷ್ಟೇ ನಂದು. ನಿಂದೆಲ್ಲ ಏನಾಗಿತ್ತೋ ಅದೆಲ್ಲ ನಂದು. ಎದ್ ನಿಲ್ಲಿಸ್ರೋ ಅವನ್ನ. ನಿನ್ನ ಹೆಸರಲ್ಲಿ ಇದ್ದಿದ್ದೆಲ್ಲ ನಂದಾಗಿದೆ. ನಿನ್ನ ಮಗಳು ನನ್ನವಳು. ನಿನ್ನ ಮಂಚದ ಮೇಲೆ ಅವಳ ಜೊತೆ ಮಲಗ್ತೀನಿ. ಅವಳಿಗೆ ಸುಖ ಕೊಡ್ತೀನಿ. ಅವಳ ಕೈಲಿ ಪ್ರೀತಿಸ್ಕೊಳ್ತೀನಿ. ನನ್ನ ಮಕ್ಳಿಗೆ ಅವಳನ್ನ ತಾಯಿ ಮಾಡ್ತೀನಿ. ನನಗವಳು ಮಕ್ಕಳನ್ನ ಕೊಡ್ತಾಳೆ. ನನ್ನ ವಂಶನ ನಿನ್ ಮಗಳು ಹೊಟ್ಟೆಲ್ ಬೆಳೆಸ್ತೀನಿ.
ಅಪ್ಪ ನಿನ್ನ ಹತ್ರ ಈಗ ಏನೂ ಇಲ್ಲ. ನೀನು ಕೂಡ ಈ ಭೂಮಿ ಮೇಲಿರಲ್ಲ. ನಿನ್ನ ಹೆಸರನ್ನು ಕೂಡ ಇತಿಹಾಸದಲ್ಲಿ ಅಳಿಸೋಗುತ್ತೆ. ಅಕ್ಕ ಅಲ್ಲಿ ನೋಡು. ಹೌದು, ಅಯ್ಯೋ ತುಂಬಾ ದಾರುಣವಾಗಿ ಕೊಲೆ ಮಾಡಿದ್ದಾರೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮುಕ್ತಿ ಸಿಗ್ಲಿ. ಕಾನ್ಸ್ಟೆನ್ಸ್, ಇವರು ಮಾಮೂಲಿ ವ್ಯಕ್ತಿ ಅಲ್ಲ. ಇವರು ಸಸೆಕ್ಸ್ನ ರಾಜ. ನಮ್ಮ ರಾಜ್ಯ ಮತ್ತೆ ನಮ್ಮೂರು ಅಪಾಯದಲ್ಲಿದೆ. ಇನ್ನೂ ಸ್ವಲ್ಪ ಜೀವ ಇದೆ ಅನ್ಸತ್ತೆ. ಪ್ರಾಣ ಹೋಗ್ತಾ ಇದೆ.
ಆದ್ರೆ ಅವಕಾಶ ಇದೆ, ಮತ್ತೆ ಜೀವ ಬರೆಸ್ಬೋದು. ಹೇಗಿದ್ದಾರೆ? ಇವ್ರು ಬದುಕದ್ ಕಷ್ಟ ಇದೆ, ಪ್ರಯತ್ನ ಪಡೋಣ. ಮತ್ತೆ ರಾಣಿ? ಅವಳು ಉಸಿರಾಟ ಸರಿ ಹೋಗಿದೆ. ತಗೋ, ಇದನ್ನ ಗಾಯಗಳ ಮೇಲೆ ಬಳಸು. ಈಗ ಶುರು ಮಾಡೋಣ. ಓ ದೇವರೇ, ನಮ್ಮ ಪ್ರಾರ್ಥನೆ ಆಲಿಸು. ಸಾವಿನ ಜೊತೆ ಹೋರಾಡುತ್ತಿರುವ ಇವರಿಗೆ ಪ್ರಾಣವನ್ನು ನೀಡು. ಇವರಿಗೆ ಆರೋಗ್ಯವನ್ನು ದಯಪಾಲಿಸು. ಇವರಿಗೆ ಸಂಪತ್ತನ್ನು ನೀಡು, ಭರವಸೆಯನ್ನು ನೀಡು. ಇವರಿಗೆ ಪ್ರಾಣವನ್ನು ದಯಪಾಲಿಸು. ನಿಮ್ಮ ಕರುಣೆಯು ಇವರ ಮೇಲೆ ಸದಾ ಕಾಲ ಇರಲಿ. ಇವರಿಗೆ ಪ್ರಾಣಶಕ್ತಿಯನ್ನು ನೀಡು, ಪುನರ್ಜೀವನಗೊಳಿಸು. ಇವರಿಗೆ ಪ್ರಾಣವನ್ನು ನೀಡು. ಇವರಿಗೆ ಪ್ರಾಣವನ್ನು ನೀಡು. ಯುದ್ಧ ಮುಗ್ದಿದೆ, ಇನ್ನು ಈ ರಾಜ್ಯಭಾರ ಎಲ್ಲ ನಮ್ದೇನೆ. ಈ ಕೋಟೆ ನಮ್ದಾಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಕೊನೆಗೂ ಆಸೆ ತೀರ್ತು. ಹೊನ್ನು, ಮಣ್ಣು ಮತ್ತೆ ಹೆಣ್ಣು ನಂದೆ. ಈ ಗೆಲುವನ್ನ ಸಂಭ್ರಮಿಸೋಣ, ಎಲ್ರೂ ಸಂತೋಷವಾಗಿ ಆಚರಿಸೋಣ. ಇವ್ರು ಅಷ್ಟೇನು ಯುದ್ಧ ಮಾಡಲಿಲ್ಲ ಅಲ್ವಾ, ಸೋತೆ ಬಿಟ್ರು. ನೀವು ಸೋಲೋದು ಖಚಿತ ಆಗಿತ್ತು, ಯಾಕಂದ್ರೆ ನಾವು ನಿಮಗಿಂತ ಶಕ್ತಿಶಾಲಿಗಳು. ನಿಮ್ ಪೌರುಷ ಎಲ್ಲ ಮಣ್ಪಾಲಾಗೋಯ್ತು ಅಲ್ವಾ? ನನ್ನ ಪ್ರೀತಿಯ ವೈಕಿಂಗ್ ಯೋಧರೇ, ನೀವಿಬ್ರು ನನ್ನ ಮಾತು ಕೇಳಿ. ನೀವಿಬ್ರು ಯುದ್ಧ ಮಾಡಿ ಶೌರ್ಯದಿಂದ ಗೆದ್ದು ಬಂದಿದ್ದೀರಾ, ಜಯಶೀಲರಾಗಿದ್ದೀರಾ. ಅದಕ್ಕೆ ನಾವಿವತ್ತು ರಾತ್ರಿ ನಮ್ಮ ಗೆಲುವನ್ನ ಸಂಭ್ರಮಿಸೋಣ, ಸಂತೋಷ ಪಡೋಣ. ಅಕ್ಕ, ನಾನು ಊಟ ತಗೊಂಡು ಬೇಗ ಬಂದ್ಬಿಡ್ತೀನಿ. ಜೋಪಾನ. ಮಹಾರಾಜರೇ, ಸಮಾಧಾನ ಮಾಡ್ಕೊಳ್ಳಿ. ಏನೂ ಆಗಿಲ್ಲ, ನೀವಿಲ್ಲಿ ಸುರಕ್ಷಿತರಾಗಿದ್ದೀರಾ. ಕಾನ್ಸ್ಟೆನ್ಸ್, ಬಾ ಇಲ್ಲಿ. ಮಹಾರಾಜರಿಗೆ ಪ್ರಜ್ಞೆ ಬಂದಿದೆ, ಬಾ. ಇವಳಿಗೆ ಮತ್ತೆ ಪ್ರಜ್ಞೆ ಬರುತ್ತಾ? ಖಂಡಿತ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನೀವು ತುಂಬಾ ಕೆಟ್ಟ ಪರಿಸ್ಥಿತಿಲಿದ್ರಿ, ಹುಷಾರಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ನನ್ನ ಮನಸ್ಸಿಗೆ ಶಾಂತಿನೇ ಇಲ್ಲ. ನನ್ನ ಕಣಕಣದಲ್ಲೂ ರೋಷನೆ ತುಂಬಿಕೊಂಡಿದೆ. ಮಹಾರಾಜ, ಇದೆಲ್ಲ ಹೇಗಾಯ್ತು? ನನ್ನ ಮಹಾರಾಜ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ನಾನೀಗ ಸಸೆಕ್ಸ್ನ ಆಳ್ತಾ ಇಲ್ಲ. ರೋಲು ಅಂತ ಕರಿ ಸಾಕು. ಮಿಲಿಸೆಂಟ್, ಕಾನ್ಸ್ಟೆನ್ಸ್, ನಿಮಗೆ ಧನ್ಯವಾದಗಳು.
ನಮ್ಮಿಬ್ಬರ ಪ್ರಾಣ ಕಾಪಾಡಿದ್ದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ. ನೀವು ನಮಗೆ ಸಿಕ್ಕಾಗ ನೀವು ಯಾರು ಅಂತ ನಮಗಿನ್ನೂ ಆಗ ಗೊತ್ತಿರಲಿಲ್ಲ. ನಿಮಗೆ ಸಹಾಯ ಮಾಡಬೇಕು ಅನ್ನಿಸ್ತು ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ರೋಲೋ, ಏನಾಯ್ತು ಅಂತ ನಾವು ತಿಳ್ಕೋಬಹುದಾ? ಪ್ರಾಣ ಅಪಾಯ ಆಗುವಂತ ಪರಿಸ್ಥಿತಿ ಹೇಗ್ ಬಂತು ನಿಮ್ಗೆ? ವೈಕಿಂಗ್ಸ್ ನನ್ನ ರಾಜ್ಯನ ಕಿತ್ಕೊಂಡ್ಬಿಟ್ರು, ನಮ್ಮನ್ನ ಸಾಯೋ ಪರಿಸ್ಥಿತಿ ತಂದ್ಬಿಟ್ರು. ವೈಕಿಂಗ್ಸಾ? ನಿಮ್ ತಂದೆ ಕಾಲಕ್ಕೆ ಅವ್ರ ಜೊತೆ ಯುದ್ಧ ಮುಗೀತು ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವ್ರ ಗುಂಪಲ್ಲಿ ನಮ್ಮನೊಬ್ಬ ಗೂಢಾಚಾರಿ ಇದ್ದ. ಅವ್ರ ಆಡೋ ಎಲ್ಲಾ ಮಾತುಗಳನ್ನು ಬಂದು ನಮಗ್ ತಿಳಿಸ್ತಾನೆ ಇದ್ದ. ನನ್ನ ತಂದೆ ಸಾವ್ಗೆ ಅವರು ಕಾಯ್ಕೊಂಡು ಕೂತಿದ್ರು. ನಾವು ದುರ್ಬಲರಾಗಿದ್ದಾಗ ನಮ್ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅವರ ಆ ದಾಳಿಗೆ ನಾವು ಸಿದ್ಧರಾಗಿರ್ಲಿಲ್ಲ. ನೀವು ನಮಗೆ ಸಿಕ್ಕಾಗ ನಿಮ್ಮ ಮನೆಯವ್ರು ಯಾರೂ ಕಾಣಿಸ್ಲಿಲ್ಲ. ಬಹುಶಃ ಅವ್ರು ಬದುಕಿರ್ಬೋದಲ್ವಾ? ಅದು 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 ನನ್ನ ಮಗಳು ಏವ್ರಿ, ಅವಳನ್ನ ಕಾರ್ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ರು. ಇಷ್ಟೊತ್ತಿಗೆ ಅವರೆಲ್ಲ ಸತ್ತೋಗಿರ್ತಾರೆ ಅನ್ಸುತ್ತೆ. ಆ ರಾಕ್ಷಸರು ಅವರನ್ನೆಲ್ಲ ಕೊಂದ್ಬಿಟ್ಟಿರ್ತಾರೆ. ಅವರನ್ನ ಆಳೋದಕ್ ಬಿಡಬಾರ್ದು. ನೀವು ಮತ್ತೆ ಸಿಂಹಾಸನ ಏರ್ಬೇಕು. ನೀವಿಲ್ಲ ಅಂದ್ರೆ ನಮ್ಮ ರಾಜ್ಯ ಅಪಾಯದಲ್ಲಿ ಸಿಲುಕ್ಬಿಡುತ್ತೆ. ರಾಜನ್ಗೆ ಪ್ರಜೆಗಳಿಲ್ದೇನೆ ಅಸ್ತಿತ್ವನೇ ಇರೋದಿಲ್ಲ. ನಾನೀಗ ಏಕಂಗಿ ಆಗ್ಬಿಟ್ಟೆ. ನಾನೊಬ್ಬ ಸೋತ ರಾಜ. ನಾನು ಕುಸಿದೋಗಿದ್ದೀನಿ. ನನ್ನವರು ಹಿಂತಿರುಗಿ ಬರೋಷ್ಟರಲ್ಲಿ ತುಂಬಾ ತಡ ಆಗೋಗಿರುತ್ತೆ. ನಾವೇನಾದ್ರೂ ಅಕ್ಕ ದಯವಿಟ್ಟು ಬೇಡ, ಆ ಥರ ಮಾತಾಡಬೇಡ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಏನಿಲ್ಲ. ಅವಳು ಆಡ್ತಿರೋ ಮಾತಿಗೆ ಏನೂ ಅರ್ಥ ಇಲ್ಲ. ದಯವಿಟ್ಟು ನೀವೇನು ಯೋಚಿಸ್ತಿದ್ದಾರೆ ಅಂತ ನನಗೆ ಹೇಳಿ. ಅದರಿಂದ ಒಳ್ಳೇದಾಗತ್ತೆ ಅಂದ್ರೆ ಮಾಡೋಣ. ಅಕ್ಕ ಬೇಡ. ದಯವಿಟ್ಟು ಹೇಳಿ. ನಾವು ನಿಮಗೆ ಸಹಾಯ ಮಾಡಬಹುದು. ನೀವು ಮತ್ತೆ ಆಳೋಕೆ ಬೇಕಾಗಿರೋದನ್ನ ನಾವು ಕಲಿಸ್ತೀವಿ. ಕರೆಸ್ತೀರಾ? ಕರ್ಸೋದು ಅಂದ್ರೆ ಏನ್ ಅರ್ಥ ಹೇಳಿ. ನಿಜವಾಗ್ಲೂ ನೀವು ಯಾರು? ನೀವಿಬ್ರು ಮಾಟ ಮಂತ್ರ ಮಾಡೋರ? ನಮ್ಮ ಪುರಾಣದ ಕಥೆಗಳಲ್ಲಿ ಹೇಳಿದಾರಲ್ಲ, ಆ ಪುರಾಣದ ಮಹಿಳೆಯರ? ಹೌದು, ನಾವು ಪುರಾಣದ ಮಹಿಳೆಯರು. ನಮ್ಮ ಬಗ್ಗೆ ಕತೆಗಳು ಮಾತ್ರ ಕೇಳಿರ್ತೀರ, ಆದ್ರೆ ಯಾವತ್ತೂ ನೋಡಿರಲ್ಲ. ಅಕ್ಕ ಬೇಡ, ದಯವಿಟ್ಟು ಏನು ಮಾತಾಡಬೇಡ. ಹಾಗಾದ್ರೆ ನಿಮ್ ಬಗ್ಗೆ ನಾನು ಹೆದರ್ಕೋಬೇಕಾ? ಇಲ್ಲ, ಬೇಕಾಗಿಲ್ಲ. ನೀವು ನಮ್ಮ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀವು ಯಾರನ್ನ ಆಹ್ವಾನಿಸ್ತೀರಾ? ನಾಳೆ 7 ದಿನ ಶುರು ಆಗುತ್ತೆ. ಮತ್ತೆ ಸಹಾಯಕ್ಕೆ ಆ ದಿನ ಬರೋ ರಾಕ್ಷಸನ್ನ ನಾವು ಕರೆಸಬಹುದು. ರಾಕ್ಷಸ? ಯಾರು ಈ ರಾಕ್ಷಸ? ಒಂದು ಶಾಪ. ನೀವು ಹ್ಞೂ ಅಂದ್ರೆ ಕೋಟೆ ಮೇಲೆ ನಾವು ಶಾಪ ಹಾಕ್ತೀವಿ. ಅದರಿಂದ ನೀವು ಸಿಂಹಾಸನ ಏರಬಹುದು. ಆವಾಗ ಕೋಟೆ ನಿಮ್ಮದಾಗುತ್ತೆ. ನೀವು ರಾಜ್ಯ ಆಳಬಹುದು. ರಾಜ್ಯ ನಿಮ್ದಾಗುತ್ತೆ. ನೀವ್ ಯಾರನ್ನ ಕರೆಸ್ತಿದ್ರೆ ಹೇಳಿ. ಕ್ರಾಂಪಸ್. ಕ್ರಾಂಪಸ್? 7 ರಾಕ್ಷಸ. ಆ ರಾಕ್ಷಸ ರೂಪ ತಾಳೋದು ವರ್ಷದಲ್ಲಿ 1 ದಿನ ಮಾತ್ರ. ಅದು 7 ದಿನ ಮಾತ್ರ. ಅವನನ್ನ ಆಹ್ವಾನಿಸಿ ಶಾಪನ ಹಾಕಬಹುದು. ನಿಮ್ ಎಲ್ಲ ಚಿಂತೆಗಳನ್ನ ದೂರ ಮಾಡ್ತಾನೆ. ನಿಮ್ಮ ಆಸೆಗಳನ್ನ ಪೂರೈಸ್ತಾನೆ.
ಅವನು ನಾಳೆ ರೂಪ ತಾಳ್ತಾನೆ, ನಿಮ್ಗೆ ರಾಜ್ಯಭಾರ ಕೊಡಿಸ್ತಾನೆ. ಅವನು ಯೂಲ್ ದಿನ ಮಾತ್ರ ಬರೋದಾ? ಒಂದಿನ ಮಾತ್ರನಾ? ಹೌದು, ಅವನು ಒಂದಿನಕ್ಕೆ ಮಾತ್ರ ಬರ್ತಾನೆ. ಅವನನ್ನ ಹೇಗೆ ಕರೆಸೋದು? ಅಕ್ಕ, ಅವನ್ನ ಕರ್ಸೋದಕ್ಕೆ ನಮ್ಮಿಬ್ರಲ್ಲೊಬ್ರು ಬಲಿ ಆಗ್ಬೇಕಾಗತ್ತೆ. ಕಾನ್ಸ್ಟೆನ್ಸ್, ನನ್ನ ಒಪ್ಪಿಗೆ ಇದೆ. ಇಲ್ಲ 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 ಇಲ್ಲ, ಬೇಡ, ನಿನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ರೋಲೋ, ಬನ್ನಿ ಈ ಮಂಡಲದಲ್ಲಿ ನಿಂತ್ಕೊಳ್ಳಿ. ರಾಕ್ಷಸನ್ನ ಆಹ್ವಾನಿಸೋ ಮುಂಚೆ ಒಂದು ವಿಷಯ ಇದೆ. ಅದೇನು ಅಂತ ಹೇಳು. ಅವನು ಬಂದಾಗ ಬೆಲೆ ಕೊಡಬೇಕಾಗತ್ತೆ. ಅವನ ಸಹಾಯಕ್ಕೆ ಬೆಲೆ ಕಟ್ಟಲೇಬೇಕು. ಏನ್ ಬೆಲೆ ಕಟ್ಟಬೇಕಾಗುತ್ತೆ? ಅದು ಹೇಳಕ್ಕಾಗಲ್ಲ. ಏನ್ ಕೇಳ್ತಾನೆ ಯಾರಿಗೂ ಹೇಳಕ್ಕಾಗಲ್ಲ. ಕ್ರಾಂಪಸ್ ಏನನ್ನ ಬಯಸ್ತಾನೋ ಅದನ್ನ ನಾವು ನೀಡಲೇಬೇಕಾಗುತ್ತೆ. ಆ ರಾಕ್ಷಸ ನಿನಗೆ ಏನ್ ಕೊಡ್ತಾನೋ ಅಷ್ಟೇ ಬೆಲೆದನ ನಿನ್ನಿಂದ ಪಡ್ಕೋತಾನೆ. ನಿನಗೆ ಕೋಟೆನ ಕೊಡ್ತಾನೆ. ಇವತ್ತಿಂದ 10 ವರ್ಷಕ್ಕೆ ಅವನಿಗೆ ಬೇಕಾದ್ದನ್ನ ಕೇಳ್ತಾನೆ. ನೀನು ಅವಾಗ ಕೊಡಬೇಕಾಗತ್ತೆ. ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ ಅಂತಂದ್ರೆ? ಅವನು ಒಂದಲ್ಲ ಒಂದು ಪಡ್ಕೊಂಡೇ ಪಡ್ಕೋತಾನೆ. ಮುಂದುವರ್ಸ್ಬೇಕಾ ಬೇಡವಾ ಅಂತ ನೀವೇ ನಿರ್ಧಾರ ಮಾಡಿ. ಅವನು ಏನ್ ಕೇಳ್ತಾನೋ ಅದು ನಮಗ್ ಗೊತ್ತಿಲ್ಲ. ನೀನೇ ಅದಕ್ಕೆ ಸಿದ್ಧವಾಗಿರ್ಬೇಕು. ನನ್ನ ಕೋಟೆ ನನಗೆ ಮತ್ತೆ ವಾಪಸ್ ಸಿಗುತ್ತೆ ಅಲ್ವಾ? ನನ್ನ ಜೀವನ ಮೊದಲು ಹೇಗಿತ್ತು ಹಾಗೆ ಆಗುತ್ತಾ? ಹೌದು, ಅದಾಗುತ್ತೆ. ಹಾಗಾದ್ರೆ ಮಾಡು. ಕ್ರಾಂಪಸ್ನ ಆಹ್ವಾನಿಸು. ನಾವೀಗ ಜೊತೆಗೆ ಕೈ ಹಿಡ್ಕೊಂಡು ಉಸಿರಾಡಬೇಕು. ಎಲ್ರ ಜೊತೆಗೆ ಒಂದೇ ಶಕ್ತಿಯಾಗಿ ಸಮಾಧಾನವಾಗಿ ಅವನು ಬರೋದಕ್ಕೆ ಅವಕಾಶ ಕೊಡೋಣ. ನಿನ್ನನ್ನು ಆಹ್ವಾನಿಸುತ್ತೇನೆ. ನೀನು ಬರಬೇಕೆಂದು ಬೇಡುತ್ತೇನೆ. ಪಾತಾಳದಿಂದ ಮೇಲೆ ಎದ್ದು ಬಾ, ಕತ್ತಲೆಯಿಂದ ಎದ್ದು ಬಾ. ಸುರಾಸುರರು, ರಾಕ್ಷಸರು, ಕಿನ್ನರ ಕಿಂಪುರುಷರು, ಎಲ್ಲ ಜೀವಿಗಳು ಹೆದರುವಂತಹ ರಾಕ್ಷಸನಾದ ನೀನು ಕ್ರಾಂಪಸ್, ನಿನ್ನನ್ನು ನಾವೀಗ ಆಹ್ವಾನಿಸುತ್ತಿದ್ದೇವೆ. ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಪರಿಗಣಿಸಿ ನಮ್ಮೆದುರಿಗೆ ಈ ಕ್ಷಣವೇ ಈ ಜಾಗಕ್ಕೆ ಬಾ. ಹೇಳು, ನಿನ್ನನ್ನು ನಾವೀಗ ಆಹ್ವಾನಿಸುತ್ತಿದ್ದೇವೆ. ನಮ್ಮೆದುರಿಗೆ ಈ ಕ್ಷಣವೇ ಈ ಜಾಗಕ್ಕೆ ಬಾ. ನಿನ್ನನ್ನು ನಾವೀಗ ಆಹ್ವಾನಿಸುತ್ತಿದ್ದೇವೆ. ನಮ್ಮೆದುರಿಗೆ ಈ ಕ್ಷಣವೇ ಈ ಜಾಗಕ್ಕೆ ಬಾ. ಕ್ರಾಂಪಸ್, ನೀನು ಇಲ್ಲಿಗೆ ಬಾ. ನಿನ್ನನ್ನು ಕರೆಯುತ್ತಿದ್ದೇವೆ. ಯೂಲ್ ಸಂಜೆಯಲ್ಲಿ. ಯಾರನ್ನು ಭಯಪಡಬೇಡಿ. ಸರಿ. ಒಂದೇ ಉಸಿರಲ್ಲಿ ಒಂದೇ ಶಕ್ತಿಯಾಗಿ ಏನೂ ಆಗಲ್ಲ. ಹೆದರ್ಬೇಡ. ಹಿಂದೆ ತಿರುಗಬೇಡ. ನನ್ನ ಕಡೆಗೆ ನೋಡ್ತಾ ಇರು. ತಿರುಗಬೇಡ. ಹೆದರ್ಬೇಡ. ಏನೂ ಆಗಲ್ಲ. ಏನೂ ಆಗಲ್ಲ. ನಾನೇನು ಆಹ್ವಾನಿಸಿದೀಯಾ? ಯಾಕೆ? ನಿನ್ನನ್ನ ಆಹ್ವಾನಿಸಿದ್ದೀವಿ ಕ್ರಾಂಪಸ್. ಸಹಾಯ ಬೇಡೋದಕ್ಕೆ ಆಹ್ವಾನಿಸಿದ್ದೀವಿ ಕ್ರಾಂಪಸ್. ಯಾವ ರೀತಿಯ ಸಹಾಯ? ನಿನ್ನ ಆಹ್ವಾನಿಸಿದ್ದು ದ್ವೇಷ ತೀರಿಸ್ಕೊಳ್ಳೋಕ್ಕೆ. ನಿನ್ನ ಮುಂದೆ ನಿಂತಿರೋ ಈ ವ್ಯಕ್ತಿಗೆ ಸಹಾಯ ಬೇಕಿದೆ.
ನನ್ನಿಂದ ಸಹಾಯ ಪಡ್ಕೋಬೇಕು ಅಂತ ನೀನು ಬಯಸಿದೀಯಾ? ಹೇಳು, ಏನ್ ಬೇಕು ಅಂತ ಹೇಳು. ನನ್ನ ಕೋಟೆ ಒಳಗಡೆ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ನೀನು ನಾಶ ಮಾಡಬೇಕು. ನನ್ನ ಅಧಿಕಾರ ನನಗೆ ಕೊಡಿಸ್ಬೇಕು. ನಾನ್ ನಿನ್ನ ಆಸೆನ ಪೂರೈಸ್ಕೊಡ್ತೇನೆ. ಬೆಲೆ ಕಟ್ತೀಯಾ? ಹೌದು. ಇವತ್ತಿಂದ 10 ವರ್ಷಕ್ಕೆ ನಾನು ಮತ್ತೆ ಬರ್ತೀನಿ. ನೀನು ಕಟ್ಟಬೇಕಾಗಿರೋ ಬೆಲೆನ ಪಡ್ಕೊಳ್ಳೋದಕ್ಕೆ. ಇದಕ್ಕೆ ಒಪ್ಪಿಗೆನಾ? ಒಪ್ತೀನಿ. ಮೇಲಿಸೆಂಟ್, ಮೇಲಿಸೆಂಟ್, ನೀನು ಕತ್ತಿ ಯಾಕೆ ಇಟ್ಕೊಂಡಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಅವನು ರೂಪ ತಾಳ್ಬೇಕಂದ್ರೆ ಅವನಿಗೆ ನಾವು ಬಲಿದಾನ ಕೊಡಬೇಕು. ನಿನ್ನ ಬಲಿಯಾಗಕ್ ನಾನು ಬಿಡಲ್ಲ. ಬೇಡ. ನಾವು ಕಾರಾಗೃಹಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಇರಿ. ಏವ್ರಿ, ನಿಮ್ ತಂದೆ ತಾಯಿ ಇನ್ನೂ ಬದುಕಿದಾರಾ? ನನ್ನ ತಂದೆ ತಾಯಿ ಖಂಡಿತ ಬಂದೇ ಬರ್ತಾರೆ. ರಾಜ ಮತ್ತೆ ರಾಣಿ ಇಷ್ಟೊತ್ತಿಗೆ ಅವ್ರು ಸತ್ತೋಗಿರ್ತಾರೆ, ಬದುಕಿರಲ್ಲ. ನೀನು ಅವರನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟಿದೀಯಾ. ಅದ್ ನಿನ್ಗೆ ಹೇಗೆ ಗೊತ್ತು? ಅವ್ರೇನು ಬದುಕಿರ್ಬೋದಲ್ಲ. ನಾನು ಅವ್ರಿಬ್ರನ್ನ ನೋಡ್ದೆ. ಊಬೆ ಅವರಿಬ್ಬರನ್ನ ಸಾಯಿಸ್ತಾ ಇದ್ದ, ಅವ್ರನ್ನ ಚುಚ್ಚಿ ಕೊಂದ. ಇದು ಸತ್ಯ. ನಮ್ಮ ವಂಶದ ಹೆಸರನ್ನ, ಪರಂಪರೆಯನ್ನ ನಾವು ಕಾಪಾಡಬೇಕು. ನಾವು ನಮ್ಮ ರಾಜ್ಯನ ಕಾಪಾಡಬೇಕು. ವೈಕಿಂಗ್ಸ್ ಈ ರಾಜ್ಯನ ಆಳೋದಕ್ಕೆ ನಾವು ಬಿಡಬಾರ್ದು. ನಾವು ಸುಮ್ಮನೆ ಇದ್ರೆ ನಮ್ಮ ತಂದೆ ತಾಯಿ ಮಾಡಿರೋದು ಎಲ್ಲ ನಾಶ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಹಾನಿ ಆಗುತ್ತೆ. ಅಡ್ಡ ಬಂದವ್ರನ್ನ ಅವರು ಕೊಲ್ಲದೆ ಸುಮ್ಮನೆ ಬಿಡಲ್ಲ. ನಾವೇನಾದ್ರೂ ಉಪಾಯ ಮಾಡಬೇಕು. ಅವ್ರನ್ನೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು? ನೀನು ಊಬೆಗ್ ಬೇಕಿರೋದು ನೀನು ಕೊಡ್ಬೇಕು. ಅವನಿಗೇನ್ ಬೇಕು ಅಂತ ನಮಗ್ ಗೊತ್ತಿಲ್ವಲ್ಲ. ನೀನೇ ಅವನು ನೋಡ್ತಿದ್ದ ರೀತಿನ ನಾನು ಗಮನಿಸಿದೆ. ಅವನಿಗೆ ನಿನ್ ಮೇಲೆ ಆಸೆ ಆಗಿದೆ. ಸಾಧ್ಯನೇ ಇಲ್ಲ. ಈ ತರ ಯೋಚನೆ ಆದ್ರೂ ಹೇಗ್ ಬಂತು ನಿನ್ಗೆ? ನೀನ್ ನಿಜವಾಗ್ಲೂ ಮಾಡ್ಬೇಕು ಅಂತ ಅರ್ಥ ಅಲ್ಲ. ನಾಟಕ ಮಾಡಿದ್ರೆ ಸಾಕು ತಪ್ಪಿಸ್ಕೊಳ್ಳೋದಕ್ಕೆ. ನಡೀರಿ. ಯೋಚನೆ ಮಾಡಕ್ ಹೋಗ್ಬೇಡ. ಮೊದ್ಲು ಎಲ್ಲ ಹೇಗಿತ್ತೋ ಅದೇ ತರ ಆಗುತ್ತೆ. ನನ್ನ ತಂಗಿ ಈಗ ಭೂಮಿ ಮೇಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಈ ರೀತಿ ಬಲಿದಾನ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಲಿ ಕೊಡ್ಬೇಕು ಅಂತ ನಂಗೆ ಗೊತ್ತಿತ್ತು. ಅವನ್ನ ಆಹ್ವಾನ ಮಾಡಕ್ಕೆ ಬಲಿ ಕೊಡ್ಬೇಕು ಅಂತ ಗೊತ್ತಿತ್ತು. ಆದ್ರೆ ಅದು ನಾನಾಗ್ಬೇಕಾಗಿತ್ತು. ನನ್ನ ತಂಗಿ ಬಲಿ ಆಗ್ಬಾರ್ದಾಗಿತ್ತು. ಅವಳ ಬದಲು ನನ್ನ ಪ್ರಾಣ ತಗೋಬೇಕಾಗಿತ್ತು. ನೀನು ಮತ್ತೆ ನಿನ್ನ ತಂಗಿ ನೀವಿಬ್ರು ತುಂಬಾ ಧೈರ್ಯಶಾಲಿ ಹೆಣ್ಮಕ್ಳು. ನಿಮ್ ತರ ನಾನು ನೋಡೇ ಇಲ್ಲ. ಈ ರಾಜ್ಯಕ್ಕೆ ಮತ್ತೆ ಅದರ ಜನರಿಗೆ ನೀವು ತುಂಬಾ ದೊಡ್ಡ ಉಪಕಾರ ಮಾಡಿದೀರಾ. ನಿಮ್ ಬಲಿದಾನ ವ್ಯರ್ಥ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ. ನಾನು ನಿಮ್ಮ ಉಪಕಾರನ ಜೀವನ ಪೂರ್ತಿ ಮರೆಯಲ್ಲ. ನನಗೂ ಅದೇ ಬೇಕಿರೋದು. ಕಾನ್ಸ್ಟೆನ್ಸ್ ಯಾಕೆ ಮಾಡಿದ್ಲು ಅಂತ ನಂಗೆ ಗೊತ್ತು. ಅದರ ಅವಶ್ಯಕತೆನೂ ನನಗೆ ಗೊತ್ತು.
ಮಹಾರಾಣಿ, ಏನೂ ಆಗಲ್ಲ. ನೀನು ಸಮಾಧಾನ ಮಾಡ್ಕೋ. ನಾನು ರೋಲೋ. ಅಪ್ಪ, ಕರ್ಕೊಂಬಂದಿದ್ದೀನಿ. ನನ್ ಜೊತೆ ಮಾತಾಡ್ಬೇಕಿತ್ತ? ಹೌದು ಪ್ರಭು. ನೀನ್ ಸ್ವಲ್ಪ ಆರಾಮಾಗಿ ನಿಂತ್ಕೋ, ಬೇಡಿ ತೆಗಿತೀನಿ ಇರು. ನಾನು ಓಡೋಗ್ತೀನಿ ಅಂತ ಭಯ ಇಲ್ವಾ? ಅದು ನೆನ್ನೆ ನಿಮ್ಮ ಮೇಲೆ ದಾಳಿ ಮಾಡಿ ನಿಮ್ಮನ್ನ ಸುಲಭವಾಗಿ ಸೋಲಿಸಿ ಕರ್ಕೊಂಡು ಬಂದಿದ್ದೀನಿ. ಅಷ್ಟು ಸುಲಭವಾಗಿ ನಿನ್ನ ತಪ್ಪಿಸ್ಕೊಳಕ್ ಬಿಟ್ಬಿಡ್ತೀನ? ನೀನು ದುರ್ಬಲೆ, ಧೈರ್ಯಶಾಲಿ, ಆದ್ರೆ ದುರ್ಬಲೆ. ನೀನ್ ತಪ್ಪಿಸ್ಕೊಳ್ತೀಯ ಅನ್ನೋ ಭಯನೇ ಇಲ್ಲ ಎವ್ರಿ. ನೀವು ಧೈರ್ಯಶಾಲಿ. ಹೌದು. ಈಗ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳೋ. ನೆನ್ನೆ ನೀನು ನೋಡಿದ ರೀತಿ ನಿನ್ನ ಕಣ್ಣುಗಳಲ್ಲಿ ನನಗೆ ಆಸೆಗಳು ಕಾಣ್ತು. ನಿನಗೆ ನಾನು ಬೇಕು. ಹೌದು, ನೀನಂದ್ರೆ ನಂಗಿಷ್ಟ. ನಿನಗೂ ನಾನಿಷ್ಟ ಅಲ್ವಾ? ಹೇಳೋ. ನಾನು ನಿನ್ನ ಇಡೀ ಕುಟುಂಬನ ಕೊಚ್ಚಾಕ್ಬಿಟ್ಟೆ, ಆದ್ರೂ ನಿಂಗೆ ನಾನಿಷ್ಟ. ಯಾಕೆಂದ್ರೆ ನೀನು ನಾನು ಎಷ್ಟು ಶಕ್ತಿಶಾಲಿ ಅಂತ ನೋಡಿದ್ಯಾ. ಅವ್ರು ನನ್ನ ಕುಟುಂಬ ಅಲ್ಲ, ಅವರು ಸೋತೋದ್ರು. ಅವರು ದುರ್ಬಲರು. ಅವರು ಸೋತ್ರು, ನೀನು ಗೆದ್ದೆ. ನಿನ್ಗೆ ಬೇಸರ ಇಲ್ಲ ಅಂದ್ರೆ ಬೇರೆ ಏನ್ ಬೇಕು ನಿನ್ಗೆ? ನನಗೆ ನಿನ್ನ ಹೆಂಡತಿ ಸ್ಥಾನ ಬೇಕು. ಅವಳಲ್ಲಿ ಸೌಂದರ್ಯನೂ ಇಲ್ಲ, ಯವ್ವನೂ ಇಲ್ಲ. ಸುಂದರವಾಗಿದ್ದೀನಿ, ಅಂದವಾಗಿದ್ದೀನಿ, ಯವ್ವನೂ ಇದೆ. ನಾನು ನಿನಗೆ ತಕ್ಕ ಬಹುಮಾನ ಅಲ್ವಾ? ಹಾ, ಆಮೇಲೆ ನೀನು ಅವಳಿಂದ ಕೈ ತೊಳ್ಕೊಂಬಿಡು. ಅವಳ ಜಾಗಕ್ಕೆ ನೀನ್ ಬರ್ತೀಯಾ? ಕನ್ಸಲು ಸಾಧ್ಯ ಇಲ್ಲ. ನಿನ್ನಂತ ರಾಕ್ಷಸನ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನೀನು ಮನುಷ್ಯ ಅಲ್ಲ, ರಾಕ್ಷಸ. ಯಾಕೆ ಬಂದೆ ಇಲ್ಲಿಗೆ? ನಿನಗೆ ಹೇಳೋದಕ್ಕೆ, ಎಚ್ಚರಿಸೋದಕ್ಕೆ. ನಿನ್ನ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀನು ಮನುಷ್ಯರ ರಕ್ತ ಕುಡಿಯೋ ಪಿಶಾಚಿ. ಓಹೋ, ನಿನ್ಗಿದು ಅಭ್ಯಾಸ ಇಲ್ಲ ಅಲ್ವಾ? ಆದ್ರೆ ನಿನ್ಗಿಷ್ಟ. ನಿನ್ಗಿದು ಖುಷಿ ಕೊಡ್ತಾ ಇದೆ ಅಲ್ವಾ? ನಿನ್ ಜೀವನ ಪೂರ್ತಿ ಯಾರನ್ನು ಹೊರಟಾಗಿ ನಡ್ಕೊಂಡೇ ಇಲ್ಲ ಅಲ್ವಾ? ಆದ್ರೆ ನಿನ್ಗಿಷ್ಟ ಆಯ್ತು ಅಲ್ವಾ? ನಿಂಗಿಷ್ಟ ಆಯ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏರಿಕ್, ಕೈ ಕೋಳ ಹಾಕಿ ಕರ್ಕೊಂಡು ಹೋಗೋ. ನೀನ್ ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ನೀನು ಶತದಡ್ಡಿ. ನೋಡೋ, ರಾಜವಂಶದವಳು ಅಂತ ಗರ್ವ ಪಡ್ತಾ ಇದ್ದೆಲ್ಲ ಅದನ್ನ ಮೊದಲು ಬಿಟ್ಬಿಡೋ, ಗೊತ್ತಾಯ್ತಾ? ನೀನೀಗ ಮಾಮೂಲಿ ಹುಡುಗಿ. ನಿನ್ನ ದೇಹದಲ್ಲಿ ಹರಿತಿರೋ ರಾಜನ್ ರಕ್ತ ಇಳಿಸ್ಬಿಡ್ತೀನಿ. ನಿಂಗೊಂದು ವಿಷಯ ಗೊತ್ತಾ? ಯಾವ್ದು ನಂದು ಅದನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಇದೇ ಸಮಯ. ಎಷ್ಟು ಚೆನ್ನಾಗಿದೆ ಅಲ್ಲ. ಕೊನೆಗೂ ಇದೆಲ್ಲ
ನಮ್ದೇ ಆಯ್ತು. ಈ ಕೋಟೆ ಈಗ ನಮ್ಮ ಮನೆ ಮಹಾರಾಣಿ. ಇದು ನನ್ನ ಮನೆ. ಅದಕ್ಕೆ ನಾನು ಯಾವುದೇ ರೀತಿ ಯಾರಿಂದನೂ ಹಾನಿಯಾಗೋದಕ್ಕೆ ಬಿಡೋದಿಲ್ಲ. ಖಂಡಿತ ಹಾಗೆ ಆಗ್ಲಿ. ಖಂಡಿತ ಬಿಡಲ್ಲ. ಏನು ಗೊತ್ತಿಲ್ದಿರೋರ್ ಥರ ಆಡ್ಬೇಡ. ಅಷ್ಟು ಸುಲಭವಾಗಿ ನನ್ನ ಜಾಗಕ್ಕೆ ಇನ್ನೊಬ್ಳು ಬರಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ನೀನು? ನನ್ನ ಮಗ ನನಗೆ ಹೇಳ್ದ ನೀನ ಹುಡುಗಿ ಜೊತೆ ಮಾತಾಡಿದ ವಿಷಯ. ನಾನೇನು ದಡ್ಡಿ ಅಲ್ಲ, ಗೊತ್ತಾಯ್ತಾ? ಇನ್ ಮುಂದೆ ನಾನು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಏನೋ? ಇನ್ನು ಅವಳ ಬಗ್ಗೆ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಸ್ವಲ್ಪ ಕಡೆ ನೋಡು, ಓಡ್ ಹೋಗ್ತಿರೋಳು ನಿನ್ ಪ್ರಿಯತಮೆ ಅಲ್ವಾ? ಏರಿಕ್, ಏನ್ ಮಾಡ್ತಾ ಇದೀಯ ಇಲ್ಲಿ? ಅವರನ್ನು ಹೋಗಿ ಹಿಡಿ ಈಗ್ಲೇ. ಧನ್ಯವಾದ ನಮಗೆ ಸಹಾಯ ಮಾಡಿದ್ದಕ್ಕೆ, ನಮ್ಮನ್ನ ಕಾಪಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ ಮಹಾರಾಣಿ. ನನ್ನ ಮಹಾರಾಣಿ ಅಂತ ಕರಿಬೇಡ. ನಾವು ನಿಮ್ಮ ಥರನೇ. ಆದರೆ ನಾವೀಗ ಎಲ್ಲಾನು ಸರಿ ಮಾಡಬೇಕು. ನಾವು ಶಾಂತಿ ಕಾಪಾಡಬೇಕು. ವೈಕಿಂಗ್ಸ್ ಎಲ್ಲಾನು ನಾಶ ಮಾಡಿ ಅದು ರೋಳು ನಮ್ಮ ಮಗಳು ಏವಿರಿ ಎಲ್ಲಿದ್ದಾಳೆ ಹೇಳು? ಎಲ್ಲಿದ್ದಾಳೆ ಹೇಳು? ಏವ್ರಿ ಎಲ್ಲಿದ್ದಾಳೆ? ನಮ್ಮ ಮಗಳು ಸತ್ತೋಗಿದ್ದಾಳೆ ಅನ್ಸುತ್ತೆ. ಇಲ್ಲ, ನಾವು ದ್ವೇಷ ತೀರಿಸ್ಕೋಬೇಕು. ಅದೀಗಾಗ್ಲೇ ಶುರುವಾಗಿದೆ ಮಹಾರಾಣಿ. ನಿಂತ್ಕೋ. ಯಾಕೆ ಓಡ್ತಾ ಇದ್ಯಾ? ಅಪ್ಪ ರಾಕ್ಷಸ ಬರ್ತಿದ್ದಾನೆ. ರಾಕ್ಷಸ? ನಿನ್ ತಲೆ ಕೆಟ್ಟಿದ್ಯಾ? ಏನಾಗಿದೆ? ಏನ್ ನಡೀತಾ ಇದೆ ಹೇಳೋ? ಅವಳು ಓಡ್ ಹೋದ್ಲು. ಅಪ್ಪ ನಾನ್ ನೋಡಿದ್ದನ್ ನೀವು ನೋಡ್ಬೇಕಾಗಿತ್ತು. ರಾಕ್ಷಸನ ಯಾವ ರಾಕ್ಷಸನೂ ಇಲ್ಲ. ಏನ್ ಹೇಳ್ತಾ ಇದೀಯ ಎರಿಕ್? ಬರ್ತಾ ಇದೆ, ಆ ರಾಕ್ಷಸ ಬರ್ತಾ ಇದ್ದಾನೆ. ಎಲ್ರು ಓಡಿ. ಏನ್ ಮಾತಾಡ್ತಿದ್ದಾನ ಅವನು? ಏನೋ ಗೊತ್ತಿಲ್ವಲ್ಲ. ಬನ್ನಿ ಹೋಗೋಣ. ಹೌದು, ಎರಿಕ್ ನಿನ್ಗೆ ತಲೆ ಕೆಟ್ಟಿದ್ಯಾ? ಉಬೆ, ನಾನ್ ವಾಪಸ್ ಹೋಗ್ಬೇಕು. ನನ್ನ ಹತ್ರ ಕತ್ತಿ ಇಲ್ಲ, ನಂಗೆ ಆಯುಧ ಬೇಕು. ನಿನಗೆ ಆ ಕೋಟೆ ಬೇಕೋ ಬೇಡ್ವೋ? ಅದನ್ನ ಮತ್ತೆ ಕಳ್ಕೋಬೇಕು ಅನ್ಕೊಂಡಿದ್ಯಾ? ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋಯ್ತು ಆ ವೈಕಿಂಗ್ ನ ಶೌರ್ಯ? ಏನಾಯ್ತು? ಯಾವ ರಾಕ್ಷಸನೂ ಇಲ್ಲ ಅಲ್ಲಿ. ನಾನ್ ಬಂದಿದ್ದೀನಿ. ಬೇಡ ಬೇಡ ಬೇಡ. ಅಪ್ಪ ಅವನೇ ಆ ರಾಕ್ಷಸ. ಇದು ಕ್ರಾಂಪಸ್, ಯೂಲ್ ರಾಕ್ಷಸ. ಫ್ರೇಯಾ, ದಾಳಿ ಮಾಡು. ಅಪ್ಪ ಕಾಪಾಡಿ.
ಅಲ್ಲಿದ್ರೆ, ಆ ಕೋಟೆನಲ್ಲಿದ್ರೆ ನಾವಲ್ಲಿಗೆ ಹೋಗ್ಲೇಬೇಕು. ನಮ್ಮ ಕುಟುಂಬ, ನಮ್ಮ ಮಗಳು. ನೀನ್ ಸ್ವಲ್ಪ ಸರಿಯಾಗಿ ಯೋಚಿಸು. ನಾವು ಸರಿಯಾಗಿ ಸಿದ್ಧರಾಗ್ದೇನೆ ನಾವು ದಾಳಿ ಮಾಡೋದಕ್ಕಾಗೋದಿಲ್ಲ. ಒಂದ್ ನಿಮಿಷ ಇರಿ. ಏನ್ ಸತ್ತು? ಏನ್ ಕೇಳಿಸ್ತಾ ಇದೆ? ಗೊತ್ತಿಲ್ಲ. ಓಡಿ ರೋಲೋ ರೋಲೋ, ನೀನ್ ಬದುಕಿದೀಯಾ? ಬೇಡ 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 ಬೇಡ, ಇಲ್ಲಿ ತುಂಬಾ ಅಪಾಯ ಇದೆ. ಏನೋ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ನನಗಿಂತ ನಿನಗಿಂತ ಎಲ್ರಿಗಿಂತ ಭಯಂಕರವಾಗಿರೋದು. ನನ್ ಮಾತು ಕೇಳು, ದಯವಿಟ್ಟು ನನ್ ಮಾತು ಕೇಳು. ಇವಾಗ ಬಾ, ಬಾ ಆಚೆ. ಮುಂದೆ ಬಾ. ಮುಂದೆ ಬಾ, ಎದುರಿಗೆ ಬಾ, ಎದುರಿಗೆ ಬಾ. ನನ್ನ ಮಗಳಿನ್ನು ಬದುಕಿದಳ? ಉತ್ತರ ಕೊಡು. ಹೌದು, ಅವಳು ಬದುಕಿದ್ದಾಳೆ. ಅವಳು ನಮ್ ಜೊತೆ ಕೋಟೆಲ್ಲೇ ಇದ್ಲು. ಆದ್ರೆ ಅವಳಿವಾಗ ಅಲ್ಲಿಲ್ಲ. ಎಲ್ಲಿದ್ದಾಳೆ? ಅವಳ ಜೊತೆಗೆ ಎಲ್ಲರೂ ತಪ್ಪಿಸ್ಕೊಂಡ್ಬಿಟ್ರು. ನಿಮ್ ಮಗಳು ಮತ್ತವರಿಬ್ರು. ಅವ್ರು ಯಾವಾಗ ತಪ್ಪಿಸ್ಕೊಂಡ್ರು ಅಂದ್ರೆ, ಯಾವಾಗ ಅಂದ್ರೆ, ಏನಾಯ್ತು ಅಂತ ಹೇಳು, ಮಾತಾಡು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆ ರಾಕ್ಷಸ ಯಾವಾಗ ಅಂದ್ರೆ, ಆ ರಾಕ್ಷಸ ದಾಳಿ ಮಾಡಕ್ಕೂ ಮುಂಚೆ. ಏನ್ ಹೇಳ್ತಿದ್ಯಾ ನೀನು? ರಾಕ್ಷಸನ? ಪ್ರಾಣಿನ? ಕಾಡ್ ಪ್ರಾಣಿನ? ನೀನ್ ನೋಡಿದ ಕಾಡ್ ಪ್ರಾಣಿನ? ಇಲ್ಲ, ಅದು ರಾಕ್ಷಸನ್ ತರ ಇದೆ. ಅದು ಬೇರೆ ಲೋಕದ್ದು, ಈ ಲೋಕದ್ದಲ್ಲ. ರಾಕ್ಷಸನ? ನಿಮ್ಮೆಲ್ಲ ರಾಕ್ಷಸ ದಾಳಿ ಮಾಡ್ತಾ? ಆ ರಾಕ್ಷಸ ನರಭಕ್ಷಕ. ಅವನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾವಿಲ್ಲಿಂದ ಹೊರಡ್ಬೇಕು. ಬೇಗ ಬನ್ನಿ. ನನ್ನ ಮಗಳು ಜೀವಂತವಾಗಿದ್ದಾಳ? ಹೌದು, ಬದುಕಿದ್ದಾಳೆ. ಅವಳು ಕಾಡಲ್ಲಿದ್ದಾಳೆ, ಅಪ್ಪ ಇದ್ದಾಳಿದ್ದಾಳೆ, ಅವಳು ಒಬ್ಳೇ ಇದ್ದಾಳೆ. ಅವಳನ್ನು ಹುಡುಕ್ಬೇಕು. ರಾಕ್ಷಸನ ಕೈಗೆ ಅವಳು ಸಿಗೋದಕ್ಕೂ ಮುಂಚೆನೆ ನಾವು ಹುಡುಕ್ಬೇಕು. ಏವ್ರಿ, ಹೋಗ್ಲಿ ಬಿಡು. ಹೋದ್ರೆ ಹೋಗ್ಲಿ, ರಾಕ್ಷಸನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ನಿನ್ನ ಸರದಿ ಬಂದಿದೆ. ಒಳ್ಳೆಯವಳ ಕೆಟ್ಟವಳ? ಇವಾಗ ನಿನ್ನ ಸರದಿ ಇದ್ದೀಯ. ನೀನು ಮತ್ತೆ ನಿನ್ನ ವೈಕಿಂಗ್ಸ್ ಕೋಟೆ ಮೇಲೆ ದಾಳಿ ಮಾಡಿದ್ರಿ ಅಲ್ವಾ? ಇನ್ನು ಮುಂದೆ ಏನು ನಡೆಯಲ್ಲ. ನಿಮ್ಮನ್ನು ಯಾರು ನಾನು ಉಳಿಸಲ್ಲ. ನೀವೆಲ್ಲರೂ ಇವಾಗ ಸಾಯ್ತೀರಾ. ಮೊದಲು ನೀನು, ಆಮೇಲೆ
ಉಳಿದವರು ಧೈರ್ಯ ಇದ್ರೆ ಯುದ್ಧ ಮಾಡು ಬಾರೋ. ನಾನ್ ನಿಂಗೆ ಹೆದರಲ್ಲ. ನಿನ್ ತರದವ್ರನ್ನ ಎಷ್ಟೋ ಜನ ಸಾಯಿಸಿದ್ದೀನಿ. ನಾನು ತುಂಬಾ ಯುದ್ಧಗಳನ್ನ ಗೆದ್ದಿದ್ದೀನಿ. ನನಗೆ ಯಾವ ರಾಕ್ಷಸನ್ ಕಂಡ್ರೂ ಭಯ ಇಲ್ಲ. ನನ್ನ ಶಕ್ತಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಬೇಕಂದ್ರೆ ಮುಂದೆ ಬಾ. ಯಾರಲ್ಲಿ? ಯಾರಲ್ಲಿ? ಎದುರಿಗೆ ಬನ್ನಿ. ಶರಣಾಗು. ಇನ್ನು ಒಂದ್ ಹೆಜ್ಜೆ ಇಟ್ಟರು ಕೂಡ ನಾವು ನಿನ್ನ ಸಾಯಿಸ್ತೀವಿ. ನಿಮಗೆ ಅರ್ಥ ಆಗ್ತಾ ಇಲ್ವಾ? ನಾವು ಹೋಗ್ಬೇಕು ಇಲ್ಲಿಂದ. ನಾವು ಬೇಗ ಹೋಗ್ಬೇಕು. ಬೇಗ ನಡೀರಿ, ಹೋಗ್ಬೇಕು. ಏನು ಏನ್ ಹೇಳ್ತಾ ಇದೀಯ ನೀನು? ನೀವದನ್ನ ನೋಡ್ಲಿಲ್ವಾ? ರಾಕ್ಷಸನಿಂದ ನೀವು ತಪ್ಪಿಸ್ಕೊತಾ ಇಲ್ವಾ? ಕೋಟೆನಲ್ಲಿ ನಮ್ಮ ಮೇಲೆ ಒಂದು ರಾಕ್ಷಸ ದಾಳಿ ಮಾಡ್ತು. ನಮ್ಮವ್ರನ್ನ ಅದು ಸಾಯಿಸ್ಬಿಡ್ತು. ರಾಕ್ಷಸನ? ಒಂದು ರಾಕ್ಷಸ ಇದೆ, ಬೇರೆ ಲೋಕದ್ದು. ನಾವಿಲ್ಲಿಂದ ಬೇಗ ಹೊರಡಬೇಕು. ಬನ್ನಿ. ಏನದು? ಏನಂತಂದೆ? ರಾಕ್ಷಸನ? ನಡೀರಿ, ಹೋಗೋಣ. ಬನ್ನಿ. ಬನ್ನಿ. ಬನ್ನಿ, ನಾನು ನಿಮ್ಗೆಲ್ಲ ಸುಂದರ ಸಾವನ್ನ ಕೊಡ್ತೀನಿ. ಬನ್ನಿ, ಧೈರ್ಯದಿಂದ ಎದುರಿಸಿ. ಬನ್ನಿ, ಸಾವನ್ನ ಎದುರಿಸಿ. ಓಡಿ. ನೀನು ಮುಗಿತು. ಎವ್ರಿ ಬಾ, ಹೋಗೋಣ ಬೇಗ. ಅವ್ರಿಲ್ಲೇ ಇದ್ರು ಅನ್ನಿಸ್ತಾ ಇದೆ, ಈ ಜಾಗದಲ್ಲೇ. ಅವಳನ್ನ ಹುಡುಕ್ಬೇಕು. ಬೇಗ ಹೋಗೋಣ. ನಾವೇನ್ ಮಾಡ್ಬಿಟ್ವಿ? ನಾವೇನ್ ಮಾಡಿದ್ವಿ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ಇದು ನನ್ನ ಆಸೆಗಳನ್ನು ಪೂರೈಸುತ್ತೆ ಅಂತ ಹೇಳಿದ್ದೆ, ಆದರೆ ಇದು ನರಕ ಯತ್ನ ಕೊಡ್ತಾ ಇದೆ. ನಾವು ಬೆಲೆ ಕಟ್ಟಬೇಕಾಗಿರೋದು ಹಾಗಾದ್ರೆ ಇದೇನಾ? ನೀನು ಕೋಟೆ ವಾಪಸ್ ಬೇಕು ಅಂತ ತಾನೇ ಕೇಳ್ಕೊಂಡಿದ್ದು. ಮೊದಲೇ ಹೇಗಿತ್ತೋ ಹಾಗೆ. ಅವನು ರಾಕ್ಷಸ, ಪಾತಾಳದಿಂದ ಬಂದ ರಾಕ್ಷಸ. ಆ ಕೋಟೆಲಿ ಯಾರ್ಯಾರು ವಾಸವಾಗಿದ್ರು ಅದು ಅವರನ್ನೆಲ್ಲ ಕೊಲ್ತಾ ಇದೆ. ಕೋಟೆಲಿದ್ದ ಎಲ್ರೂ ಅವ್ರಿಗೆ ಶಾಪ ತಟ್ಟಿದೆ. ಹಾಗಂತ ನನ್ನ ಮಗಳು ಕೂಡ ಅಮಾಯಕ ಹುಡುಗಿ, ಅವಳಿಗೂನು. ನನ್ನ ಕ್ಷಮಿಸು. ನಾವು ಶಾಪ ಹಾಕ್ಬೇಕಾದ್ರೆ ಅವಳು ಆ ಕೋಟೆಲಿ ಇದ್ದಿದ್ರೆ ಅವಳಿಗೂ ಕೂಡ ಈ ಶಾಪ ತಟ್ಟಿರುತ್ತೆ. ನಾವಿದನ್ನ ಹೇಗೆ ತಡೆಯೋದು? ಅದನ್ನ ತಡೆಯೋದಕ್ಕಾಗಲ್ಲ. ಆದ್ರೆ ಆ ಶಾಪ ಇವತ್ತೊಂದಿನಕ್ಕಷ್ಟೇ ಇರೋದು. 7 ದಿನ ಮುಗೀತು ಅಂದ್ರೆ ಈ ಶಾಪ ಕೂಡ ಮುಗಿಯುತ್ತೆ. ಅವಳನ್ನ ನಾವು ಹುಡ್ಕೋಣ, ಕಾಪಾಡೋಣ. ಈ ರಾತ್ರಿ ಶಾಪ ಮುಗಿಯೋವರೆಗೂ ಕಾಯೋಣ. ಹೌದು, ಹಾಗೆ ಮಾಡೋಣ. ಏವರಿ, ಎಲ್ಲಿದ್ಯಾ? ಏವರಿ, ಎಲ್ಲಿದ್ಯಾ? ಏವರಿ, ಎಲ್ಲಿದ್ಯಾ? ಏವರಿ. ಅಪ್ಪ ಅಪ್ಪ ಅಪ್ಪ, ರಾಕ್ಷಸ ಕಾಡಲ್ಲಿದೆ, ನಾವ್ ಈಗ್ಲೇ ಹೋಗ್ಬೇಕು. ನನ್ ಮಗ ಎಲ್ಲಿ? ಅವ್ನ್ ಬದುಕಿದ್ದಾನೆ.
ಇಲ್ಲೇ ಎಲ್ಲೋ ಇದ್ದಾನೆ. ನನ್ನ ಹೆಂಡತಿ ದಿಯಾ. ಅಪ್ಪ, ಅವಳು ಕೋಟೆ ಒಳಗಿದ್ಲು. ಅವಳು ಬದುಕಿದವಳು ಇಲ್ವೋ ಗೊತ್ತಿಲ್ಲ ಅಪ್ಪ. ಅಪ್ಪ ಅಪ್ಪ ಅಪ್ಪ, ಏನ್ ಮಾಡ್ತಾ ಇದ್ದೀರಾ? ಅಪ್ಪ ಬಿಡಿ ನನ್ನ. ಅಪ್ಪ ಬಿಡಿ, ದಯವಿಟ್ಟು ಬಿಡಿ ನನ್ನ. ಯಾಕೆ? ಏನಕ್ಕೆ ಬಂದಿದ್ಯಾ? ಏನ್ ಮಾಡ್ತಿದ್ಯಾ? ಏನ್ ಬೇಕು? ಕ್ಷಮಿಸು. ಯಾಕೆ ಬಂದಿದ್ಯಾ ನೀನು? ಬಿಡಿ ಅಪ್ಪ. ಕೋಟೆ ನೀನೇ ತಗೋ. ಹೋಗಕ್ ಬಿಟ್ಬಿಡಿ. ನನಗೆ ಕೋಟೆ ಅಪ್ಪ, ಬೇಕಾಗಿಲ್ಲ. ಬಿಡಿ ಅಪ್ಪ, ಬಿಡಿ ಅಪ್ಪ. ಅಪ್ಪ ಬಿಡಿ, ಬಿಡಿ ಅಪ್ಪ, ನನ್ನನ್ನ ಹೋಗಕ್ ಬಿಟ್ಬಿಡಿ. ತಗೋ, ಇವಳನ್ನ ತಗೋ, ನನ್ನ ಬಿಟ್ಬಿಡು. ಅಮ್ಮ, ಅಮ್ಮ, ಹೇಳ್ರಿ, ಬಂದ್ಯಾ? ಸದ್ಯ ಬದುಕಿದ್ಯಲ್ಲ ನನ್ ಕಂದ. ನಿನ್ನ ನೋಡಿ ನನಗೆ ತುಂಬಾ ಸಮಾಧಾನ ಆಗ್ತಿದೆ. ನೀನ್ ನೋಡ್ತೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಅಳ್ಬೇಡಿ ಅಮ್ಮ, ನಾನು ಬಂದಿದ್ದೀನಿ. ಅಪ್ಪ, ನಿಮ್ಮನ್ನ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ನಿನಗೆ ಯಾವತ್ತು ಏನು ಆಗಕ್ ಬಿಡಲ್ಲ, ಖಂಡಿತ ಇಲ್ಲ. ಅಪ್ಪ, ಅಮ್ಮ, ರಾಕ್ಷಸ ಕಾಡಲ್ಲಿದೆ, ನಾವು ಹೋಗ್ಬೇಕು. ಅಪ್ಪ, ಏನಾಗ್ತಿದೆ? ರೋಳು, ಏನ್ ವಿಷಯ? ನಮ್ಮಿಂದ ಏನ್ ಮುಚ್ಚಿಡ್ತಾ ಇದ್ಯಾ? ಅಪ್ಪ, ಏನ್ ಹೇಳಿ? ಆ ರಾಕ್ಷಸನ ಆಹ್ವಾನಿಸಿದ್ದು ನಾವೇ. ಏನ್ ಹೇಳ್ತಾ ಇದ್ಯಾ ನೀನು? ನಿಮ್ಮನ್ನ ಕಾಪಾಡೋಕೆ, ನಿಮ್ಮನ್ನೆಲ್ಲ ಕಾಪಾಡೋಕೆ, ಕೋಟೆನ ಮತ್ತೆ ಪಡೆಯೋದಕ್ಕೆ ನಮ್ಮ ಹತ್ರ ಬೇರೆ ಯಾವ ದಾರಿನೂ ಉಳಿದಿರ್ಲಿಲ್ಲ. ನಾವು ಆ ರಾಕ್ಷಸನ್ನ ಆಹ್ವಾನಿಸಿದ್ವಿ. ಇಲ್ಲಿ ತುಂಬಾ ಅಪಾಯ ಇದೆ. ನಾವೀಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಇಲ್ಲಿ ಅಪಾಯ ಇದೆ, ಬನ್ನಿ. ಅದರ ಹೆಸರು ಕ್ರಾಂಪಸ್. ಅವನೊಬ್ಬ ರಾಕ್ಷಸ. ಒಂದ್ಸಲ ಬಂದ ಅಂದ್ರೆ ಶತ್ರುಗಳ ಮೇಲೆ ಅವನ ಶಾಪ ತಟ್ಟೆ ತಟ್ಟುತ್ತೆ. ನಾವು ಬಲಿ ಕೊಡೋದ್ರಿಂದ ಕ್ರಾಂಪಸ್ ಶತ್ರುಗಳನ್ನ ಬೇಟೆಯಾಡ್ತಾನೆ, ನಾಶ ಮಾಡ್ತಾನೆ. ನೀನಾ ಶಾಪ ಹಾಕಿದ್ದು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ? ಹೌದು, ನಾವು ಮಾಡಿದ್ವಿ. ನನ್ನದೇನಾಗಿತ್ತು ಅದನ್ನ ಪಡ್ಕೊಳಕ್ ಮಾಡ್ದೆ. ಆದ್ರೆ ಆ ಸಮಯದಲ್ಲಿ ನೀನು ಮತ್ತೆ ನಿಮ್ಮ ಕುಟುಂಬದವರು ಆ ಕೋಟೆನಲ್ಲಿ ಇದ್ರಿ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಆ ರಾಕ್ಷಸ ನಮ್ಮನ್ನು ಕೊಲ್ಲೋಕ್ ಬಂದಿದ್ದ. ಏಡನ್ನ ಕೊಲ್ತು, ಯಾಕಂದ್ರೆ ಶಾಪ ನಮಗೂ ತಟ್ಟಿದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಕ್ಷಮೆ ಕೇಳ್ಬಿಡಿ ಅಪ್ಪ, ನಿಮ್ಗೆ ಅದು ಗೊತ್ತಿರ್ಲಿಲ್ವಲ್ಲ. ನಿನ್ನ ಕಾಪಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದೆಲ್ಲ ನನ್ನಿಂದನೇ ಆಗಿದ್ದು, ನಂದೇ ತಪ್ಪು. ನೀವು ಹಾಕಿರೋ ಶಾಪ ಮುಗಿಯೋದಕ್ಕೆ ಎಷ್ಟು ಸಮಯ ಇದೆ? ಸೂರ್ಯ ಮುಳುಗಿ ಕತ್ಲಾದ್ಮೇಲೆ ಈ ಶಾಪ ಮುಗಿಯುತ್ತೆ. ಆಮೇಲೆ ಕ್ರಾಂಪಸ್ ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಅವನು ಮತ್ತೆ ಬರೋದು ಆಹ್ವಾನಿಸಿದಾಗ ಮಾತ್ರ. ಸೂರ್ಯ ಮುಳುಗಿ ಕತ್ಲಾದ್ಮೇಲೆ ಎಲ್ಲ ಸರಿ ಹೋಗುತ್ತಾ? ಹೌದು, ಇನ್ನೇನು ಕತ್ಲಾಗ್ತಾ ಬರ್ತಿದೆ, ಸ್ವಲ್ಪ ಹೊತ್ತು. ಹಾಗಾದ್ರೆ ನಾವು ಕಾಯೋಣ. ಏನೇ ಮಾಡಿದ್ರು, ಎಲ್ಲೇ ಹೋದ್ರು ಅವನ್ನ ತಡೆಯಕ್ಕಾಗಲ್ಲ, ಸಾಯಿಸಕ್ಕೂ ಆಗಲ್ಲ. ಶಾಪ ಮುಗಿಯೋವರೆಗೂ ಅವನ್ನ ಯಾರು ತಡೆಯಕ್ಕಾಗಲ್ಲ. ಅವನ್ ನಮ್ಮ ಪ್ರಾಣ ತಗೊಂಡ್ಬಿಟ್ರೆ ಆಗ ಎಲ್ಲ ಬೇಗ ಮುಗ್ದೋಗುತ್ತಲ್ವಾ? ಹೌದು, ನಿಜ. ನಾನು ನಿನಗೆ ಏನೂ ಆಗಕ್ ಬಿಡಲ್ಲ. ನಾವಿಲ್ಲಿಂದ ಬೇಗ ಹೊರಡಬೇಕು, ಬನ್ನಿ.
ಶಾಪ ಆದಷ್ಟು ಬೇಗ ಮುಗಿಯುತ್ತೆ. ಕತ್ಲಾಗ್ತಿದೆ. ಓಡಿ, ರಾಕ್ಷಸ ಬರ್ತಾ ಇದ್ದಾನೆ, ಓಡಿ ಓಡಿ, ರಾಕ್ಷಸ ಓಡಿ ಓಡಿ. ನೀನು ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನೀನು ನನ್ನ ಸಾಯಿಸೋದಕ್ಕೆ ನೋಡ್ದೆ, ನನ್ನ ಹೆಂಡತಿ ಪ್ರಾಣ ತೆಗಿಯೋಕ್ಕೂ ನೋಡ್ದೆ. ನೀನು ನನ್ನ ಮಗಳನ್ನ ಕಿತ್ಕೊಂಡೆ, ನನ್ನ ಮನೇನ ನೀನ್ ಕಿತ್ಕೊಂಡೆ. ನಾನ್ ನಿನ್ ಸಾಯಿಸಿದ್ದೆ. ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇದು ಹೇಗ್ ಸಾಧ್ಯ? ಏನ್ ಮಾಟ ಮಂತ್ರ ಮಾಡಿದ್ಯಾ? ನಾನು ಮತ್ತೆ ಹುಟ್ಟು ಬಂದಿದ್ದೀನಿ. ನನ್ನ ಕೋಟೆನೂ ಕೂಡ ಮತ್ತೆ ಪಡ್ಕೊಂತೀನಿ. ನಮ್ಗೆ ಸಾವು ಬೇಕಾಗಿರ್ಲಿಲ್ಲ. ಈ ಕೆಟ್ಟ ಪರಿಸ್ಥಿತಿನೂ ಕೂಡ ನನಗೆ ಬೇಕಾಗಿರ್ಲಿಲ್ಲ. ಎರಿಕ್, ನಿನ್ ತಂದೆನ ಕಾಪಾಡು. ನಿನಗೆ ಮನುಷ್ಯತ್ವನೇ ಇಲ್ಲ. ನಿನ್ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಿನ್ನ ಮನೆಯವರ ಬಗ್ಗೆ ಒಂದು ಚೂರು ನಿನಗ್ ಪ್ರೀತಿನೇ ಇಲ್ಲ. ನೀನ್ ನಮ್ಮನ್ನ ಕಾಪಾಡ್ಲಿಲ್ಲ, ನನ್ನನ್ನ ಪ್ರೀತಿಸ್ಲಿಲ್ಲ. ಪ್ರೀತಿ? ನನ್ ಪ್ರೀತಿನೇ ಪ್ರಶ್ನೆ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ನಾನು ಪ್ರಶ್ನೆ ಮಾಡ್ತಿಲ್ಲ. ಎಲ್ರಿಗೂ ನಿನ್ ಬುದ್ಧಿ ಕಾಣಿಸ್ತಿದೆ. ಜನ್ಮ ಕೊಡ ತಂದೆಗೆನೆ ದ್ರೋಹ ಬಗಿತಾ ಇದ್ಯಾ? ನೀನ್ ತಪ್ಪು ಮಾಡ್ತಾ ಇದ್ಯಾ. ನಿನಗೆ ಇದಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಎರಿಕ್. ಏನ್ ಹೇಳ್ತಿದ್ದೀರಾ ಅಪ್ಪ? ಶಾಪ ಇನ್ನೇನ್ ಮುಗಿತಾ ಇದೆ. ಕತ್ಲಾಗ್ತಾ ಇದೆ. ಹೋಗಿ, ಇದನ್ನ ನಾನೇ ಶುರು ಮಾಡಿದ್ದು, ನಾನೇ ಕೊನೆ ಮಾಡ್ತೀನಿ. ನಾವು ಹೋಗೋದಿಲ್ಲ. ಅಪ್ಪ ದಯವಿಟ್ಟು ಬನ್ನಿ. ಹೋಗಿ, ಬೇರೆ ಯಾವ ದಾರಿನೂ ಇಲ್ಲ. ಬೇಗ ಇಲ್ಲಿಂದ ಹೋಗಿ. ಬನ್ನಿ ಬನ್ನಿ ಹೋಗೋಣ. ನೀನು ಹುಷಾರಾಗಿರು. ನಾವು ಶುರು ಮಾಡಿದ್ದು ನಾವಿಬ್ರು. ನೀವು ನನ್ನ ಬೋಲೋಕಕ್ಕೆ ಕರ್ಸೋ ಧೈರ್ಯ ಮಾಡಿದ್ರಿ ಅಲ್ವಾ? ನೀನು ಹೇಳಿದ ಕೆಲಸ ನೀನು ಮಾಡಿದೀಯಲ್ಲ, ಈಗ ನೀನು ವಾಪಸ್ ಹೋಗು.
ನಾನಿನ್ನು ಶಾಪನ ಮುಗಿಸಿಲ್ಲ. ಇವಾಗ ಕಾಡೊಳಗಡೆ ಎಲ್ಲ ಹೋದ್ರಲ್ಲ, ಅವ್ರ ಪ್ರಾಣ ಎಲ್ಲ ತೆಗಿಬೇಕು. ಶಾಪನ ಇಲ್ಲಿಗೆ ಮುಗಿಸ್ಬಿಡು. ರಾತ್ರಿ ಆಗ್ತಾ ಇದೆ, ಇವಳು ಮುಗಿತಾ ಇದೆ. ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು. 10 ವರ್ಷ ಆದ್ಮೇಲೆ ಇದೇ ದಿನದಂದು ನಾನು ಮತ್ತೆ ಬರ್ತೀನಿ. ನೀ ಕೊಡ್ಬೇಕಾದ ಬೆಲೆನ ಪಡ್ಕೊಳಕ್ಕೆ. ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಹೋಗು, ಹೋಗು, ದಯವಿಟ್ಟು. ಅವನು ಹೌದಾ? ಮುಂದೆ ಒಂದಿನ ಈ ಕೋಟೆನ ನೀನು ಆಳ್ತೀಯ. ಜೊತೆಗೆ ನಾನು ಇರ್ತೀನಿ. ಆಟ ಆಡಕ್ ಹೋಗ್ಲಾ? ಯೂಲ್ ಹಬ್ಬದ ಶುಭಾಶಯಗಳು ಮಗನೇ. ಖುಷಿಯಾಗಿರು, ತುಂಟಾಟ ಮಾಡಬೇಡ. ಹೊರಗೋಗ್ತಾ ಇದ್ದೀರಾ ಟೋರ್? ಹೌದು, ಬೇಗ ಬರ್ತೀನಿ. ತುಂಬಾ ಹೊತ್ತು ಮಾಡಬೇಡಿ. ಸರಿ, ಆಯ್ತು. ಶುಭಾಶಯಗಳು. ವಾಪಸ್ ಕೊಡಿ ಅದನ್ನ. ಮಿಲಿಸೆಂಟ್, ಬೇಡ ಬಿಡಿ, ನೀವೇ ಇಟ್ಕೊಳ್ಳಿ. ನಾನು ಬರಲೇಬೇಕಾಯ್ತು. ಈ ಯೂಲ್ ಹಬ್ಬದ ದಿನ ನಿಮ್ಗೆ ನೆನ್ಪಿಸ್ಬೇಕಿತ್ತು. ಇವತ್ತು ನಾವು ಬೆಲೆ ಕಟ್ಟೋ ದಿನ. ಶಾಪ ನೆನ್ಪಿದ್ಯಾ? ನೀನು ರಾಜವಂಶದ ಕುಡಿತಾನೆ ಅಲ್ವಾ? ತಗೋ ಚೆಂಡು. ಟೋರ್, ಸಿಲ್ವಿಯಾ, ಟೋರ್ ಇಲ್ಲಿ. ಅಯ್ಯೋ ಟೋರ್, ಅಯ್ಯೋ ಟೋರ್. ಬಿಡಿ. ಇಲ್ಲ, ಅದು ನನ್ನ ಮಗನ್ ತಗೊಂಡ್ಬಿಡ್ತು. ನನ್ನ ಮಗ. ಅವನ್ ಮಾಡಿದ ಸಹಾಯಕ್ಕೆ ಇದೇನೆ ಅವನ ಬಹುಮಾನ. ಅದು ನನ್ನ ಮಗುನ ಕಿತ್ಕೊಂಡ್ಬಿಡ್ತು, ನನ್ನ ಮಗುನ.